ಗಿಲ್ಲಿದು ನಾನ್ ಫಿಕ್ಷನ್ ಅಲ್ಲಿ ವರ್ಕ್ ಆಗಿರೋದೇ ಹುಡುಗ ಕಾಂಬಿನೇಷನ್, ಹುಡುಗ ಕಾಂಬಿನೇಷನ್, ಅದೇ ಫಾರ್ಮುಲಾನೇ ಇಲ್ಲೂ ಕೂಡ ವರ್ಕ್ ಆಗ್ತಿದೆ. ಐ ಡೋಂಟ್ ಥಿಂಕ್ ಅವರು ಪರ್ಸ್ನಲಿ ಆಟ ಆಡ್ತಿದ್ದಾರೆ, ಜಸ್ಟ್ ಫಾರ್ ದ ಶೋ. ಅದ್ರ ಜೊತೆಗೆ ಕಂಫರ್ಟ್ ಝೋನ್ ಇರೋದ್ರಿಂದ ಕಾವ್ಯನು ರೈಟ್ ವೇನಲ್ಲಿ ಅದನ್ನ ತಗೊಳ್ತಿರೋದ್ರಿಂದ ಯಾವುದು ಕ್ಲಾಶಸ್ ಆಗದೆ ಒಂದು ಕಾಮಿಕಲ್ ಕಪಲ್ ಆಗಿ ಒಂದು ಕ್ಯೂಟ್, ಅವ್ರು ಆಡೋದೆಲ್ಲ ಕ್ಯೂಟ್ ಆಗಿ ಅನ್ನಿಸ್ತಾ ಇದೆ. ಬಟ್ ಕಾವ್ಯಾಗೆ ಗೊತ್ತು ದಟ್ ಗಿಲ್ಲಿ ಈ ಫಾರ್ಮುಲಾ ವರ್ಕ್ ಆಗತ್ತೆ ಅಂತ. ಸೊ ಹಾಗಾಗಿ ಕಾವ್ಯಗೆ ಅದು ಅಡ್ವಾಂಟೇಜ್ ಆಗೇ ಇದೆ. ಗಿಲ್ಲಿ ಇಲ್ಲದೆ ಕಾವ್ಯ ಏನೂ ಇಲ್ಲ ಅಂದಾಗ ನಂದೇನಿದೆ ಬೆಸ್ಟ್ ನಾನು ಕೊಡ್ತಾ ಇದ್ದೀನಿ ಹಾಗೆ ಹಿಂಗೆ ಅಂದ್ರಲ್ಲ. ಈಗ ಹೊಸ ಹುಡುಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಿಷಾ ಗೌಡ ಹೋಗಿದ್ದಾರೆ. ಹೋಗಿ ರಿಷಾ ಗೌಡ ಗಿಲ್ಲಿ ಹತ್ರ ಕ್ಲೋಸ್ ಆಗ್ತಿದ್ದಾಗ ಕಾವ್ಯ ಮತ್ತೆ ಯಾಕೆ ಡಿಸ್ಕಂಫರ್ಟ್ ಆಗ್ತಿದೆ, ಅವ್ರಿಗೆ ಯಾಕೆ ಬೇಜಾರಾಗ್ತಿದೆ? ಆಗ್ಲೇಬಾರ್ದಲ್ವಾ? ಯಾಕಂದ್ರೆ ನೀವು ಇಂಡಿವಿಜುವಲ್ ಆಗಿ ಆಡಕ್ ಬಂದಿರೋದು, ನೀವೇನ ಅವ್ರ ಹತ್ರ ಅಡ್ವಾಂಟೇಜ್ ತಗೊಳ್ತಿಲ್ಲ. ಹಂಗಿದ್ದಾಗ ನಿಮ್ಗೂ ಅದು ಅಫೆಕ್ಟ್ ಆಗ್ಬಾರ್ದು. ಅಡ್ವಾಂಟೇಜ್ ಇಬ್ರಿಗೂ ಇದೆ. ಗಿಲ್ಲಿದು ಟೈಮಿಂಗ್ ವರ್ಕೌಟ್ ಆಗಬೇಕು, ಗಿಲ್ಲಿದು ಆ ಕ್ಯೂಟ್ ಫೈಟ್ ಎಲ್ಲ ವರ್ಕ್ ಆಗಬೇಕು ಅಂದ್ರೆ ಕಾವ್ಯ ಅದೇ ರೆಸಿಪ್ರಿಕೇಟ್ ಮಾಡಬೇಕು. ಸೊ ಕಾವ್ಯನಿಂದ ಗಿಲ್ಲಿಗೂ ಅಡ್ವಾಂಟೇಜ್ ಇದೆ, ಗಿಲ್ಲಿಯಿಂದ ಕಾವ್ಯಂಗೂ ಅಡ್ವಾಂಟೇಜ್ ಇದೆ. ಅದೇನು ಒನ್ ಸೈಡೆಡ್ ಅಲ್ಲ, ಇಬ್ಬರಿಂದಾನು ಅಡ್ವಾಂಟೇಜ್ ಇದೆ. ಅದಕ್ಕೂ ಮೀರಿ ಇಬ್ಬರಲ್ಲಿ ಜೆನ್ಯೂನ್ ಆಗಿ ಕೇರ್ ಮಾಡೋದು ಅಂದ್ರೆ ಗಿಲ್ಲಿ. ಜೆನ್ಯೂನ್ ಆಗಿ ಈ ಆಟನೂ ಮೀರಿ ತನ್ನ ಜೊತೆ ಇರೋ ಹುಡುಗಿ, ತನ್ನ ಜೊತೆ ಇರೋ ಜಂಟಿ ಅಂತ ಕಾವ್ಯಂಗೋಸ್ಕರ ಜೆನ್ಯೂನ್ಲಿ ಕೇರ್ ಮಾಡ್ತಾನೆ.